ನಮ್ಮೂರ ಗಣೇಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಸವರಾಜ್. ಇವತ್ತು ನಾವು ದಾವಣಗೆರೆಯಲ್ಲಿ MCC ತೊಗಟಿವೀರ ಸಮುದಾಯ ಭವನದಲ್ಲಿರ್ತಕ್ಕಂಥ ಹಿಂದೂ ಯುವಶಕ್ತಿಯ ಗಣಪತಿಯಲ್ಲಿ ನಾವಿದ್ದೀವಿ. ಇಲ್ಲಿ ವಿಶೇಷವಾಗಿ 9555 ಗಂಟೆಗಳನ್ನು ಬಳಸಿ ವಿಶೇಷವಾದ ಗಣಪತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬನ್ನಿ, ಆ ಒಂದು ಗೋ ಗಂಟೆ ಅಂತಲೇ ಕರೀತಾರೆ. ಗೋವುಗಳಿಗೆ ಹಾಕುವಂಥ ಗಂಟೆಗಳನ್ನು ಬಳಸ್ಕೊಂಡು ಆ ಒಂದು ಗಣಪತಿಯನ್ನು ಮಾಡಿದ್ದಾರೆ. ಆ ಗಣಪತಿ ಹೇಗಿದೆ ಅನ್ನೋದು ಅಲ್ಲಿ ಅಧ್ಯಕ್ಷರು ಸದಸ್ಯರು ಏನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ದಾವಣಗೆರೆ ಮಹಾನಗರದಲ್ಲಿ ಹಿಂದೂ ಯುವ ಶಕ್ತಿಯ ಕಾರ್ಯಕರ್ತರಿಂದ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ 9555 ಗೆಜ್ಜೆಯನ್ನು ಬಳಸಿ ಈ ಮಹಾಗಣಪತಿಯನ್ನು ನಿರ್ಮಿಸಲಾಗಿದ್ದು, ಪ್ರತಿ ವರ್ಷ ಏನಪ್ಪ ಅಂತಂದರೆ 27 ವರ್ಷಗಳು ಗಣಪತಿಗೆ ಪ್ರಿಯವಾದ ಅಡಿಕೆ ಬೆಟ್ಟಿ, ಕೊಬ್ಬರಿ ಬಟ್ಲು, ಅರಿಶಿಣ ಕೊಂಬು, ಮೋದಕ, ಬೆಳ್ಳಿ ಗಣಪತಿ, ವಿವಿಧ ರೀತಿ ಗಣಪತಿಗೆ ಪ್ರಿಯವಾದ ಗಣಪತಿಗೆ ಅಲಂಕಾರಕ್ಕೆ ಬಳಸತಕ್ಕಂಥ ಎಲ್ಲ ವಸ್ತುಗಳನ್ನು ತೆಗೆದು ಇಲ್ಲಿ ಗಣಪತಿಯನ್ನು ಮಾಡ್ತಾ ಬಂದಿದ್ದು. ಇದೇ ವರ್ಷ ಗೆಜ್ಜೆಯಿಂದ ಗಣಪತಿಯನ್ನು ನಿರ್ಮಿಸಲಾಗಿದೆ. ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ರೀತಿಯಾಗಿ ಗಣಪತಿಯನ್ನು ಇಲ್ಲಿ ಹಿಂದೂ ಯುವಶಕ್ತಿ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಳ ಸುಂದರವಾಗಿ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ನಾವು ಕೂಡ ಇದು 14 ವರ್ಷ ಮುಗಿದು ಇದು 15ನೇ ವರ್ಷ ನಾವು ಇಲ್ಲಿ ಪೂಜೆ ಮಾಡ್ತಾಯಿದ್ದು. ಆ ಗಣಪತಿಯ ಆಶೀರ್ವಾದ ನಾಡಿನ ಜನತೆ ಮೇಲೆ, ನಮ್ಮ ದೇಶವನ್ನು ಗಡಿಯನ್ನು ಕಾಯಿರ್ತಕ್ಕಂಥ ವೀರಯೋಧರ ಮೇಲೆ, ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿರ್ತಕ್ಕಂಥ ಅನ್ನದಾತರ ಮೇಲೆ ಸದಾಕಾಲ ಇರಲಿ ಅಂತ ಆ ವಿಘ್ನೇಶ್ವರನಲ್ಲಿ ನಾವು ಕೂಡ ಬೇಡಿಕೊಳ್ಳುತ್ತೇವೆ. ತಾವೆಲ್ಲರೂ ಕೂಡ ಈ ಗಣಪತಿಯ ದಿವ್ಯ ಆಶೀರ್ವಾದವನ್ನು ಪಡೆದುಕೊಂಡು ಪುನೀತರಾಗಬೇಕಾಗಿ ವಿನಂತಿ. ಜಿಲ್ಲೆಯ ಸಮಸ್ತ ಕರ್ನಾಟಕ ಜನತೆಗೆ ಹಿಂದೂ ಯುವಶಕ್ತಿ MC ಕಾಲೋನಿ A ಬ್ಲಾಕಿನ ಸದಸ್ಯರಿಂದ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು 34 ವರ್ಷಗಳಿಂದ ಈ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದು, ನಿರಂತರವಾಗಿ 27 ವರ್ಷಗಳಿಂದ ವಿಶೇಷವಾದಂಥ ಗಣಪತಿಗೆ ಪೂಜೆ ಪ್ರಿಯವಾದ ವಸ್ತುಗಳನ್ನು ಉಪಯೋಗಿಸ್ತಾ ಗಣಪತಿ ಮಾಡ್ತಾ ಬಂದಿದ್ದೇವೆ. ಉದಾಹರಣೆಗೆ ನಾವು ಪ್ರಾರಂಭವಾಗಿ ಶುರು ಮಾಡಿದ್ದು ತೆಂಗಿನಕಾಯಿ ಗಣಪತಿಯಿಂದ, ಹಸಿ ಅಡಿಕೆ, ಮೆಕ್ಕೆಜೋಳ, ಆಮೇಲೆ ಕಡಲೆಕಾಳು, ನವಧಾನ್ಯಗಳಿಂದ, ಆಮೇಲೆ ಬಾದಾಮಿ, ಗೋಡಂಬಿಯಿಂದ, ಆಮೇಲೆ ಕವಡೆಗಳಿಂದ, ಗಣಪತಿ ನಾವು ವಿಶೇಷವಾಗಿ 25ನೇ ವರ್ಷದ ವಿನಾಯಕ ಮಹೋತ್ಸವಕ್ಕೆ, ರಜತ ಮಹೋತ್ಸವಕ್ಕೆ ಬೆಳ್ಳಿ ಗಣಪತಿಗಳಿಂದನೇ ಗಣಪತಿ ಮಾಡಿದ್ವಿ. ಇದು ಸುಮಾರು ಈ ವರ್ಷ ವಿಶೇಷ. ಕಳೆದ ವರ್ಷ ಒಣದ್ರಾಕ್ಷಿಯಿಂದ, 15 ವರ್ಷ ಇದರಿಂದ ಮಾಡಿದ್ವಿ, ಗೋಪಿ ಚಂದನಗಳಿಂದ. ಹಾಗೂ ಹಿಂಗೆ ಪ್ರತಿ ವರ್ಷವೂ ಗಣಪತಿಗೆ ಒಣ ಕೊಬ್ಬರಿಯಿಂದ ಸಂಬಂಧಪಟ್ಟಂಥ ಹಾಗೂ ರೈತರಿಗೆ ಒಳ್ಳೆಯದಾಗಂಥ ರೈತರು ಮೆಕ್ಕೆಜೋಳ ತೆನೆಯಿಂದ ಮಾಡಿದ್ದೇವೆ. ಈ ರೀತಿ ವಿಶೇಷವಾದ ₹1 ನಾಣ್ಯಗಳಿಂದ, ₹5 ಕಾಯಿನ್ಗಳಿಂದ ಅನಂತ ಪದ್ಮನಾಭನ ರೂಪದಲ್ಲಿ ಸಹ ನಾವು ಗಣಪತಿಯನ್ನು ನಿರ್ಮಿಸಿದ್ವಿ. ಈ ಬಾರಿ ವಿಶೇಷವಾಗಿ ಇದು 14ರಿಂದ 15 ಅಡಿ ಎತ್ತರ ಇರುವ 2.5 ಕ್ವಿಂಟಾಲ್ ಅಂದರೆ 250 kgಗೂ ಹೆಚ್ಚಿನ ಈ ಒಂದು ಗಂಟೆಗಳನ್ನು ಉಪಯೋಗಿಸಲಾಗಿದೆ. ಒಂದು ಸಂಖ್ಯೆ ಇರಲಿ ಅಂತೇಳಿ 9555 ಸಂಖ್ಯೆಗಳನ್ನು ಕೊಟ್ಟು ಈ ಒಂದು ಗೋವುಗಳಿಗೆ ಉಪಯೋಗಿಸುವಂಥ ಗಂಟೆ, ಗೋವುಗಳ ಕೊರಳುಗಳಲ್ಲಿ ಹಾಗೂ ಸಾಕು ಪ್ರಾಣಿಗಳ ಕೊರಳುಗಳಿಗೆ ಕಟ್ಟುವಂಥ ಈ ಗಂಟೆಯನ್ನು ನಾವು ಉಪಯೋಗಿಸಿ ಈ ಒಂದು ಬೃಹತ್ತಾದ ಗಣಪತಿಯನ್ನು ಇದೇ ಒಂದು ಸಭಾಂಗಣದಲ್ಲಿ ನಾವು ಹಿಂದೂ ಯುವಶಕ್ತಿಯ ಕಾರ್ಯಕರ್ತರೇ ತಮ್ಮ ಕೈಯಾರೆ ನಿರ್ಮಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇದನ್ನು ಸಹ ಮೆರವಣಿಗೆ ಕೊಂಡೋಗಲು ನಾವು ಪ್ರಯತ್ನ ಪಡ್ತಿದ್ದೇವೆ.
ನಮ್ಮ 10ನೇ ದಿನ ಕಾರ್ಯಕ್ರಮ ವಿಶೇಷವಾಗಿ ಪ್ರತಿ ವರ್ಷವೂ ಇಲ್ಲಿ ಒಂದು ಲೋಕ ಕಲ್ಯಾಣಕ್ಕಾಗಿ ಗಣಹೋಮ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ. ಅದಾದಮೇಲೆ 11ನೇ ದಿನ ಅನಂತನ ವ್ರತದಂದು ಇಡೀ ದಾವಣಗೆರೆಯಲ್ಲಿ ನಮ್ಮ MC ಕಾಲನಿ ಬ್ಲಾಕ್ ಹಾಗೂ ಚರ್ಚ್ ರಸ್ತೆ ವಿಶೇಷ ರಾಜ ಬೀದಿಗಳಲ್ಲಿ ಈ ಗಣಪತಿಗಳನ್ನು ಮೆರವಣಿಗೆ ಕೊಂಡೊಯ್ದು ನಾವು ವಿಸರ್ಜನೆಗೊಳಿಸ್ತೇವೆ. ಎಷ್ಟು ದಿನ ಮೆರವಣಿಗೆ ಹೋಗುತ್ತೆ? ಮೆರವಣಿಗೆ 11ನೇ ದಿನ ಮಧ್ಯಾಹ್ನ ಪ್ರಾರಂಭ ಆಗುತ್ತದೆ. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೇ ನಮ್ಮದು ಮಾದರಿಯ ಗಣಪತಿ ಅಂತೇಳಿ ಪ್ರತಿಯೊಬ್ಬರ ಬಾಯಲ್ಲಿ ನೀವು ಕೇಳಿರ್ಬೋದು. ಇಲಾಖೆಗಳಲ್ಲೂ ಸಹ ನಮಗೆ ಪ್ರಶಸ್ತಿ ಹಾಗೂ ನಮಗೆ ಅವಾರ್ಡ್ಗಳನ್ನು ಸಹ ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ನಾವು ಮಾಡಿದಾಗಿಂದನೂ ಇದುವರೆಗೆ ಯಾವತ್ತೂ ಎಲೆಕ್ಟ್ರಾನಿಕ್ ಮೀಡಿಯಾ ಅಂದರೆ DJ ಇರ್ಬೋದು, ಇನ್ಯಾವುದೇ ಆ ರೀತಿಯ ವಸ್ತುಗಳನ್ನು ಉಪಯೋಗಿಸದೆ ಸಾಂಸ್ಕೃತಿಕ ಕಲಾ ತಂಡಗಳು ವಿವಿಧ ರಾಜ್ಯಗಳಿಂದ ಸಹ ತರಿಸ್ತೇವೆ. ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಹಾಗೂ ಬೆಂಗಳೂರು, ಮೈಸೂರು, ನಮ್ಮ ರಾಜ್ಯದಿಂದ ಅಲ್ಲದೆ ಹೊರಗಿನ ತಂಡಗಳು ಸಹ ಚೆಂಡೆ ಹಾಗೂ ತಮಟೆ, ತಮಿಳುನಾಡಿನ ತಮಟೆ, ಈ ರೀತಿಯಾದಂಥ ವಿಶೇಷ ತಂಡಗಳನ್ನು ತರಿಸಿ ಪ್ರತಿ ವರ್ಷವೂ ದಾವಣಗೆರೆಯಲ್ಲಿ ಒಂದು ಸಣ್ಣ ದಸರಾ ಉತ್ಸವ ಅಂತೇಳಿ ಅಂತಾರೆ ಜನ. ಆ ರೀತಿ ನಾವು ನಡೆಸ್ಕೊತ ಬಂದಿದ್ದೀವಿ. ಅದೇ ನೋಡೋಕೆ ಒಂದು ವಿಶೇಷವಾಗಿರುತ್ತೆ. ದಾವಣಗೆರೆ ಸುತ್ತಮುತ್ತಲಿನ ಜನ ಬಂದು ಸಹ ಆ ದಿನ ನಮ್ಮ ಒಂದು ಮೆರವಣಿಗೆಯನ್ನು ನೋಡೋಗ್ತಾರೆ. ಈ ರೀತಿ ಪ್ರತಿ ವರ್ಷವೂ ನಾವು ಈ ಗಣೇಶೋತ್ಸವ ನಡೆಸ್ತಾ ಇದ್ದೇವೆ. ಆ ಗಣಪತಿ ಆಶೀರ್ವಾದ ನಮ್ಮೇಲಿದ್ದರೆ ಪ್ರತಿ ವರ್ಷ ಇದೇ ರೀತಿ ಮುಂದೆ ನಾವು ವರ್ಷ ಏನು ಮಾಡ್ತೀವಿ ಅಂತ ನಮ್ಮ ತಲೆಗಿರಲ್ಲ. ಆ ದಿನಗಳಲ್ಲಿ ಯಾರೋ ನಮ್ಮ ಸ್ನೇಹಿತರ, ಕಾರ್ಯಕರ್ತರು ಅಥವಾ ಭಕ್ತಾದಿಗಳು ಏನೋ ಒಂದು ಹೇಳಿದ್ದು 2-3 ಐಟಮ್ ಹೇಳ್ತಾರೆ. ನಾವು ಅದರಲ್ಲಿ ಆರಿಸಿ ನಮಗೆ ಈಸಿ ಆಗೋದಕ್ಕಿಂತ ಕಷ್ಟ ಇದ್ರೂ ಪರವಾಗಿಲ್ಲ ಅಂಥದ್ದು ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟು ಮಾಡ್ತೀವಿ. ಇದು ತುಂಬ ಕಷ್ಟಪಟ್ಟು ಮಾಡಿರೋ ಗಣಪತಿ. ದಿನ ಆಯಿತು ಸರ್ ಇದು ಮಾಡಲಿಕ್ಕೆ? ನಮಗೆ ಈ ಚೌಟ್ರಿಯವರು, ದೊಡ್ಡವೀರ ಸಮಾಜದವರು ಸಹಕಾರ ತುಂಬ ಚೆನ್ನಾಗಿ ಕೊಡ್ತಾರೆ. 17ನೇ ತಾರೀಕು ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ಒಂದು ಕಾರ್ಯಕ್ರಮ ಇತ್ತು. ಕೃಷ್ಣನ ಜನ್ಮದಿನವನ್ನು ಆಚರಿಸಿದರು. ಅದಾದ ಮೇಲೆ ನಮಗೆ 18ನೇ ತಾರೀಕಿಂದ ನಮಗೆ ಚೌಟ್ರಿ ಬಿಟ್ಟುಕೊಟ್ಟಿರೋದು. ಅಂದರೆ ನಾವು ಆಮೇಲೆ 20ನೇ ತಾರೀಕಿಂದ 5 ದಿನಗಳೊಳಗೆ ಈ ಗಣಪತಿಯನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ಹಿಂದೂ ಶಕ್ತಿ ಕಾರ್ಯಕರ್ತರು. ಓಕೆ, ನಿಮ್ಮ ಹೆಸರು ಸರ್? ನನ್ನ ಹೆಸರು ರಾಮನಾಥ್ ಅಂತ, ಹಿಂದೂ ಯುವಶಕ್ತಿಯ ಹಿರಿಯ ಸದಸ್ಯ, ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಶಿಕ್ಷಕರೇ, ಈ ಒಂದು 9555 ಗೋ ಗಂಟೆಗಳನ್ನು ಬಳಸಿ ವಿಶೇಷವಾದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ DVG 1 ಕನ್ನಡ ನ್ಯೂಸ್ ದಾವಣಗೆರೆ.